ಮುಂಗಾರು ಮಳೆಗೆ ಎಲ್ಲ ಬಿತ್ತನೆಲ್ಲ ತಯಾರಿದೆ ಸರ್. ನಿಖಿಲ್ ಅವರು ಮಾತಾಡಿದ್ರೆ ಈಗ ಈ ಸರ್ಕಾರ ಮನಿ ಮತ್ತು ಹನಿ ಸರ್ಕಾರ ಅಂತ, ಬೆಳಿಗ್ಗೆ ಮನಿ ಸಂಜೆ ಪಾಪ ಅವ್ರ ಅನುಭವಸ್ತಾ ಹೇಳಿದ್ದಾರೆ ಬಿಡಿ, ಏನು ಅವರು ಬಹಳ ದೀರ್ಘವಾದಂಥ ರಾಜಕೀಯದ ಅನುಭವ ಇರ್ತಕ್ಕಂಥವ್ರು. ಸೊ ಅವ್ರ ವಿಚಾರ ನಾನು ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಈಗ ಬಿಜೆಪಿ 18 ಶಾಸಕರನ್ನ ಈಗ ಅಮಾನತು ಮಾಡಿದ್ದಾರೆ, ಒತ್ತಡ ಆಗ್ತಾ ಇದ್ದಾರೆ. ಮತ್ತೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಬಿಜೆಪಿ ನಾಯಕರು ಭಾಗಿಯಾಗುವಂತ ಬಹಿಷ್ಕಾರ ಮಾಡ್ತಾರೆ. ಬಿಬಿಎಂಪಿ ಪ್ರೀ ಬಜೆಟ್ ಮೀಟಿಂಗ್ ಅಲ್ಲೂ ಬಂದಿರಲಿಲ್ಲ. ಸರಿ, ಅವರಿಷ್ಟ. ಬಟ್ ಆದರೆ ಅವತ್ತು ಇಡೀ ದೇಶದ ಜನ ನೋಡಿದ್ದಾರೆ, ರಾಜ್ಯದ ಜನ ನೋಡಿದ್ದಾರೆ. ಸೊ ವಿಡಿಯೋ ಸಿಕ್ಕಿದ್ರೆ ಪ್ರಪಂಚದಾದ್ಯಂತ ಕನ್ನಡಿಗರು ನೋಡಿದ್ದಾರೆ. ಸೊ ಪ್ರತಿಭಟನೆ ಮಾಡೋದನ್ನ ಅವ್ರ ಹಕ್ಕು ಬೇಡ ಅಂತ ಹೇಳಿಲ್ಲ, ವಿರೋಧ ಮಾಡೋದನ್ನ ಬೇಡ ಅಂತ ಹೇಳಲಿಲ್ಲ. ಅವ್ರ ನಡವಳಿಕೆ ಎಷ್ಟರ ಮಟ್ಟಿಗಿತ್ತು, ಒಬ್ಬ ಸ್ಪೀಕರ್ ಇದಕ್ಕೆ ಸೀಟ್ ಹತ್ರ ಹೋಗಿ ಅವ್ರು ಯಾವ ರೀತಿ ನಡ್ಕೊಂಡ್ರು ಅದನ್ನ ಸರಿ ಅಂತ ಅವ್ರು ಡಿಪೆಂಡ್ ಮಾಡೋದಾದ್ರೆ ಇದೊಂದು ದುರಾದೃಷ್ಟ ಅಷ್ಟೇ, ಏನ್ ಮಾಡ್ಲಿಕ್ಕಾಗುತ್ತೆ. ನೋಡಿ, ಯಾವ್ದಾರ ಕಾನೂನು ತಂದ್ರೆ ಕಾನೂನಿನ ಸಂವಿಧಾನದ ವ್ಯಾಪ್ತಿನಲ್ಲೇ ತರೋದು. ಸಂವಿಧಾನ ತಿದ್ದುಪಡಿ ಆಗಿದೆ, ಸಂವಿಧಾನ ಬದಲಾವಣೆ ಯಾರು ಮಾಡಲ್ಲ. ಅದ್ರ ಬಗ್ಗೆ ನಮ್ದು ಒಂದೇ ನಿಲುವಿದೆ. ಕಾಂಗ್ರೆಸ್ ಪಕ್ಷ ಸಂವಿಧಾನದ ವಿಚಾರದಲ್ಲಿ ಅತ್ಯಂತ ಗೌರವವನ್ನ, ಅದು ನಮ್ಮ ಅವತ್ತಿನ ಪೂರ್ವಿಕರೇ ಮಾಡಿರ್ತಕ್ಕಂಥ ಸಂವಿಧಾನ. ಅನೇಕ ತಿದ್ದುಪಡಿಗಳಾಗಿರ್ಬೋದು ವಿನ ಬದಲಾವಣೆ ಇಲ್ಲ. ಅವರು ಯಾವ ಸಂದರ್ಭದಲ್ಲಿ ಯಾವ ವಿಚಾರದಲ್ಲಿ ಹೇಳಿರೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಏನಾಗುತ್ತೆ, ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಅಂತ ತೆಗೆದು ಏನೋ ಅರ್ಥ ಇಲ್ಲ. ಗೊತ್ತಿಲ್ಲ, ಇವಾಗ ಅವ್ರನ್ನೇ ಕೇಳ್ಬೇಕು, ನನಗ್ ಗೊತ್ತಿಲ್ಲ. ಅದು ನನಗ್ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರೆ ಅಥವಾ ಅದಕ್ಕೇನಾದ್ರು ಇದಿದ್ರೆ ಅವ್ರನ್ನೇ ಕ್ಲಾರಿಫಿಕೇಶನ್ ಕೇಳಿದ್ರೆ ನೀವು ಸೂಕ್ತ. ನನಗೆ ಕೇಳೋದು ನನಗೆ ಹೆಂಗೆ ಹೇಳಕ್ಕಾಗುತ್ತೆ.